ನೆಕ್ಸ್ಟ್ ಇದು ಒಂಥರ ಹುಡುಗಿರ್ ಪೋಸ್ ಆಗ್ಬಿಟ್ಟಿದೆ. ಇವಾಗ ಇವರೆಲ್ಲ ಹೆಂಗಿದ್ದಾರೆ ಅಂತ ನಿಮಗೆ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಯಾವಾಗಲೂ ಬರೀ ನಿದ್ದೆಲೇ ಇರ್ತಿದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನ್ನ ಹಳೆ ಫೋಟೋಸ್ಗೆ ನಾನು ರಿಯಾಕ್ಟ್ ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸು ಫೋಟೋ, ಇದು ಏಜ್ ಎಷ್ಟು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇದು ನಾನು ಮತ್ತು ನಮ್ಮ ಅಕ್ಕ ಹತ್ರನೇ ನಿಂತ್ಕೋತಿರ್ಲಿಲ್ಲ ನಾವು. Okay, let's go. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನ್ನ ಹಳೆ ಫೋಟೋಸ್ಗೆ ನಾನು ರಿಯಾಕ್ಟ್ ಮಾಡ್ತಿದ್ದೀನಿ. ಸೊ ನಂದು ಹಳೆ ಫೋಟೋಸ್ ಎಲ್ಲ ಜಾಸ್ತಿ ನಾನು ನೋಡೇ ಇರಲಿಲ್ಲ. ಆಲ್ಬಮ್ ಇದೆ ನಮ್ಮದೇ, ಅದರಲ್ಲಿ ನನ್ನ ಫೋಟೋಸ್ ಎಲ್ಲ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದ್ದೆ ನಾನು. ಹಳೆ ಫೋಟೋಸ್ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಷ್ಟು ಫೋಟೋಸ್ಗಳಿದೆ. ಅದರಲ್ಲಿ ಫಸ್ಟ್ ಫೋಟೋ ಒಂದು ಇದು ನನ್ನ ಚಿಕ್ಕ ವಯಸ್ಸು ಫೋಟೋ. ಇದು ಏಜ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗ್ ಇದೊಂದೇ ಇರೋದು. ನನ್ನ ಚಿಕ್ಕ ವಯಸ್ಸು ಒಂದೇ ಫೋಟೋ ಇರೋದು, ಪಾಪು ಇದ್ದಾಗ. ಇದೊಂದಿದೆ ನೋಡಿ, ಇದರಲ್ಲಿ ಯಾವ ಥರ ಇದೆ ನೋಡಿ, ಒಳ್ಳೆ ಫುಲ್ಲು ವಿಲನ್ ಲುಕ್ ಫುಲ್ಲು. ನೆಕ್ಸ್ಟ್ ಇದು ಒಂಥರ ಹುಡುಗಿರ್ ಪೋಸ್ ಆಗ್ಬಿಟ್ಟಿದೆ. ಹೆಂಗಿದೆ ನೋಡಿ ಇವಾಗ. ಯಾವಾಗಲೂ ಬರೀ ನಿದ್ದೆಲೇ ಇರ್ತಿದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ನೋಡಿ ಇಲ್ಲೇ ಫೋನ್ ಇಟ್ಕೊಂಡು ಫೋಟೋ ತೆಗ್ಸುವಾಗಲೂ ನಿದ್ದೆಗಣ್ಣಲ್ಲೇ ಇದ್ದೀನಿ ನಾನು. ನೆಕ್ಸ್ಟ್ ಈ ಫೋಟೋದಲ್ಲಿ ಫುಲ್ ದೇವ್ರ ಭಕ್ತ, ಕೈ ಮುಗಿತಾರದು ಫೋಟೋ ತೆಗ್ಸಿದ್ದೀನಿ ನೋಡಿ. ಆ ಫೇಸ್ಗೂ ಈ ಫೇಸ್ಗೂ ಹೆಂಗಿದೆ ನೋಡಿ. ನೆಕ್ಸ್ಟ್ ಇದು ನಾನು ಮತ್ತು ನಮ್ಮ ಅಕ್ಕ ಹತ್ರನೇ ನಿಂತ್ಕೋತಿರ್ಲಿಲ್ಲ ನಾವು. ಸೊ ಅವಳ ಆ ಕಡೆ ಇದ್ದರೆ ನಾನು ಈ ಕಡೆ, ಅವಳೆಲ್ಲ ನಿಂತ್ಕೊಂಡ್ರೆ ನಾನೆಲ್ಲ ನಿಂತ್ಕೋತಿದ್ದೆ. ಹತ್ರ ಅಂತೂ ನಿಂತ್ಕೋತಾನೆ ಇರಲಿಲ್ಲ ಫೋಟೋ ತೆಗೆಸ್ಕೊಳ್ವಾಗ. ಇದು ಇನ್ನೂ ಚಿಕ್ಕ ವಯಸ್ಸಿದು, ನಾನು ನಮ್ಮ ಅಕ್ಕ ಇದು. ಸೊ ಇದ್ರಲ್ಲಿ ನಮ್ಮ ಅಕ್ಕನೇ ಹೈಟ್ ಇದ್ದಾಳೆ, ಬಟ್ ಇವಾಗ ನಾನು ಅವಳಿಗಿಂತ ಹೈಟ್ ಇದ್ದೀನಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಕ್ಕನೇ ಹೈಟ್ ಇದ್ಲು, ಇವಾಗ ನಾನೇ ಹೈಟ್ ಇರೋದು. ಎಲ್ಲರ ಮನೇಲೂ ಹಂಗೇನೆ. ಸೊ ಅಕ್ಕ ಕುಳ್ಳಿ ಇರ್ತಾಳೆ, ತಮ್ಮ ಹೈಟ್ ಇರ್ತಾನೆ. ಸೊ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ ಹೆಂಗಿದ್ದೀನಿ ಇದರಲ್ಲಿ. ಇರಿ ವಿಡಿಯೋ ಕರೆಕ್ಟಾಗಿ ಆಗ್ತಿದೆಯಾ ನೋಡ್ತೀನಿ. ನೆಕ್ಸ್ಟ್ ಈ ಫೋಟೋದಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ನೋಡಿ ಗೈಸ್. ಈ ಫೋಟೋದಲ್ಲಿ ನೋಡಿದ್ರೆ ನೀವು ಏನಂತೀರೋ, ಹೆಲ್ಮೆಟ್ ಹಾಕ್ಕೊಂಡು ಹ್ಯಾಟ್ ಥರ ಶೋಕಿ ಮಾಡ್ತಾ ಇದ್ದೀನಿ. ಹೆಲ್ಮೆಟ್ ಅದು, ಹ್ಯಾಟ್ ಅಲ್ಲ ಹೆಲ್ಮೆಟ್. ಸೊ ಅಲ್ಲಿ ನೋಡಿ ನಂದು ನಮ್ಮ ಅಕ್ಕಂದು, ಅದರಲ್ಲೂ ದೂರ ದೂರ ಕೂತಿದ್ದೀವಿ ನೋಡಿ. ಈ ಫೋಟೋದಲ್ಲೂ ದೂರ ದೂರ. ಈ ಫೋಟೋ ಯಾವುದು ಅಂತಂದರೆ, ನಮಗೆ ಸ್ಕೂಲ್ ಡೇ ಇರುತ್ತೆ, ನಾನು ಡ್ಯಾನ್ಸಿಗೆ ಜಾಯ್ನ್ ಆಗಿರ್ತೀನಿ. ಸೊ ಡ್ಯಾನ್ಸಿಗೆ ಹೋಗೋಕ್ಕೆ ಮುಂಚೆ ಒಂದು ಫೋಟೋ ತೆಗ್ಸಿರ್ತೀನಿ ಇದೆ. ಮತ್ತು ಇನ್ನೊಂದು ಫೋಟೋ ಇದೆ ನೋಡಿ ನಂದು ನಮ್ಮ ಅಕ್ಕಂದು. ಗೈಸ್ ಬ್ಯಾಗಿ ಪ್ಯಾಂಟ್ ಎಲ್ಲ ಇವಾಗ ಫೇಮಸ್ ಆಗಿದೆ ಅಲ್ವಾ. ಸೊ ನಾನು ಬ್ಯಾಗಿ ಪ್ಯಾಂಟ್ ಹಾಕಿರೋದು ಯಾವಾಗ ಗೊತ್ತಾ ನೋಡಿ, ನಾನು ಚಿಕ್ಕ ವಯಸ್ಸಲ್ಲೇ ಬ್ಯಾಗಿ ಪ್ಯಾಂಟೆಲ್ಲ ಹಾಕೊಬಿಟ್ಟಿದ್ದೀನಿ. ಗೈಸ್ ಈ ಫೋಟೋ ನೋಡಿ, ನಾನು ನಮ್ಮ ಅಕ್ಕ ಮತ್ತು ಅದು ಯಾರು ಅಂತಲೇ ಗೊತ್ತಿಲ್ಲ ಇನ್ನು. ಸೊ ನೀರಲ್ಲಿ ಆಟಾಡ್ತಾ ಇರೋದು ಸೇಮ್ ಇಯರ್. ಈ ಫೋಟೋದಲ್ಲೂ ಅಷ್ಟೇ ದೂರ ದೂರನೇ ನಿಂತಿರೋದು. ಇದು ನನ್ನ ಫ್ರೆಂಡ್ಸ್ ನೈನ್ತಲ್ಲಿರುವಾಗ ಡ್ಯಾನ್ಸಿಗೆ ಜಾಯ್ನ್ ಆಗಿದ್ವಿ. ಸೊ ಅವಾಗ ತೆಗ್ಸಿದ ಫೋಟೋ. ಸೊ ಇವನ್ನ ನೋಡಿರ್ತೀರಾ, ನಮ್ಮ ಫ್ರೆಂಡು ಮೋಹನ ಅಂತ. ಅದೇ ನಾವು ಕೂರ್ಗೆಲ್ಲ ಹೋಗ್ತೀನಲ್ಲ, ಇವ್ರ ಮನೆಗೆ ಹೋಗೋದು. ಇವನು ವರುಣ್ ಅಂತ. ನಾವು ಇವನಿಗೆ ಕರೆಯೋದು ಗಡಾರಿ ಅಂತ. ಆಲ್ಬಮ್ ಎಲ್ಲ ಫುಲ್ ಕಿತ್ತಿ ಚಿಂದಿ ಚಿತ್ತಾಲಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ನಾನು ನಿಮಗೆ ನನ್ನ ಬರ್ಡೇ ಫೋಟೋ ತೋರಿಸ್ತೀನಿ ನಿಮಗೆ. ಈ ಆಲ್ಬಮ್ ಫುಲ್ ಕಿತ್ತೋಗಿದೆ. ಸೊ ಅದಕ್ಕೆ ಹಿಂಗೆ ತೋರ್ಸೋಕ್ಕಾಗಲ್ಲ ಅದು. ಸೊ ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ ನಾನು. ಗೈಸ್ ಈ ಬರ್ಡೇ ಮಾಡುವಾಗ ನನಗೆ 9 ವರ್ಷ. ಸೊ ಇದು ನೋಡಿ ನಮ್ಮ ಅಕ್ಕ, ಇದು ನಮ್ಮ ಚಿಕ್ಕಮ್ಮ. ಸೊ ಇದು ನಮ್ಮ ಅಜ್ಜಿ ಮನೆಗೆ ಬಾಡಿಗೆಗಿದ್ದವ್ರು ಇವರು. ಇದು ನಮ್ಮ ಅಕ್ಕನ ಬರ್ಡೇದಿದು, ಅದನ್ನು ಸೇರಿಸ್ಬಿಟ್ಟಿದ್ದಾರೆ ಮಧ್ಯದಲ್ಲಿ. ನೆಕ್ಸ್ಟ್ ಬಂದರೆ ನೋಡಿ ನಮ್ಮದು ಹಳೇ ಫ್ರೆಂಡ್ಸ್ಗಳು ಇವರೆಲ್ಲ. ಇವಾಗ ಇವರೆಲ್ಲ ಹೆಂಗಿದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ಯಾವ್ದಾರ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ನೋಡಿ ಗೈಸ್, ಇವನು ಯಾರು ಅಂತ ನೋಡಿರ್ತೀರಾ. ಗೈಸ್ ಈ ಫೋಟೋದಲ್ಲಿ ಇರೋದು ನಮ್ಮ ಫ್ರೆಂಡ್ಸು. ಸೊ ನಮ್ಮ ಸ್ಕೂಲ್ ಡೇಗೆ ಸೇರ್ಕೊಂಡಿರ್ತೀವಿ ಡ್ಯಾನ್ಸಲ್ಲಿ. ಇಲ್ಲಿದ್ದೀನಿ ನೋಡಿ ನಾನು. ಗೈಸ್ ಇವ್ ನಮ್ಮ ಫ್ರೆಂಡು, ಏನೋ ಹೆಲ್ತ್ ಇಶ್ಯೂಸಿಂದ ಅವನು ತೀರ್ಕೊಬಿಟ್ಟ. ಗೈಸ್ ನೋಡಿ ಇಲ್ಲೇ ಗೊತ್ತಾಗುತ್ತೆ, 9th ಇಯರ್ ಬರ್ಡೇ, 9 ವರ್ಷ ನನಗೆ ಇವಾಗ. ಇವರೆಲ್ಲ ಇವಾಗ ಹೆಂಗಿದ್ದಾರೆ ಗೊತ್ತಾ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲೂ ಕಣ್ಣೇ ಕಾಣಿಸ್ತದೆ ಅವನಿಗೆ, ಬರೀ ಕೆನ್ನೆನೇ ಐತೆ. ಅರುಣ್ ಇವನು ಒಂದು ಫೋಟೋ ಹಾಕ್ತೀನಿ ನೋಡಿ ಇವಾಗ ಹೆಂಗವನಿ ಅಂತ.
ಗೈಸ್ ನಮ್ಮ ಅಕ್ಕ ಹಾಕಿದ್ದಳ ಈ ಡ್ರೆಸ್ಸಲ್ಲಿ ಇನ್ನೊಂದು ಫೋಟೋ ಇತ್ತು ಈ ಜಾಗದಲ್ಲಿ. ಆ ಫೋಟೋ ಇಟ್ಕೊಂಡು ನಾನು ಫುಲ್ಲು ಉರಿಸ್ತಾ ಇದ್ದೆ. ಸೊ ಯಾವ ರೇಂಜಿಗೆ ಉರಿಸ್ತಾ ಇದ್ವಿ ಅಂದರೆ, ಸೊ ನಮ್ಮ ಅಕ್ಕ ಅದನ್ನು ಅರ್ಧ ಹಾಕ್ಬಿಟ್ಟು ಎಷ್ಟೇ ಬಿಟ್ಲು ಫೋಟೋನ. ಗೈಸ್ ನಾನು ಇಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ನಮ್ಮ ತಾತ, ನಮ್ಮ ಅಮ್ಮ ನೋಡಿ ಹೆಂಗವ್ರೆ. ಫೋಟೋದಲ್ಲಿ ನನಗೆ ಪ್ರೈಸ್ ಕೊಡ್ತವ್ರೆ. ಸೊ ನಾನು ಫೋಟೋನೇ ತೆಗ್ಸ್ಕೊತಿಲ್ಲ, ಹಂಗೆ ಓಡ್ತಾ ಇದ್ದೀನಿ ಪ್ರೈಸ್ ಕೊಟ್ಟಿದ್ದ ತಕ್ಷಣ. ಗೈಸ್ ಒಂದೊಂದ್ಸಲ ಚಿಕ್ಕ ವಯಸ್ಸು ಫೋಟೋ ನೋಡಿದಾಗ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನಾವು ಈ ಥರ ಎಲ್ಲ ಇದ್ವಾ ಅಂತ. ಆದರೂ ಒಂಥರ ಚೆನ್ನಾಗಿತ್ತು ಗೈಸ್. ಮೆಮೊರೀಸ್ ಅಂತೂ ಸಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಸೊ ಚಿಕ್ಕ ವಯಸ್ಸು ಪಾಪದಂತೂ ಫೋಟೋ ಇಲ್ಲ. ಅದಾದ್ಮೇಲಿಂದ ಸ್ವಲ್ಪ ಮೆಮೊರೀಸ್ ಹೆಂಗೋ ಇಟ್ಟಿದ್ದಾರೆ ನಮ್ಮ ಮನೇಲಿ ನಮ್ಮಮ್ಮ. ಅದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಆ ಡೇಸ್ ವಾಪಸ್ ಬರಲ್ಲ. ಮೆಮೊರೀಸ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಅಲ್ಲೇ ಇರಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.